ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಕಾಂಪೌಂಡ್ ಕಾರ್ನರ್ ಚಾನಲ್ಗೆ. ಇವತ್ತು ನಾವು ಡಿಸ್ಕಸ್ ಮಾಡೋದು ಭಾರಿ ಇಂಪಾರ್ಟೆಂಟ್ ನ್ಯೂಸ್. ಇಂಡಿಯಾ ಸೂನ್ ಸೆಮಿಕಂಡಕ್ಟರ್ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡುತ್ತೆ. ಕೇಳಿದಾಗ ಸ್ವಲ್ಪ ಟೆಕ್ನಿಕಲ್ ಅನಿಸ್ತಾ ಇದೆ, ಆದರೆ ಇದು ನಮ್ಮ ಎಕನಾಮಿ, ಜಾಬ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಗೇಮ್ ಚೇಂಜರ್ ನ್ಯೂಸ್. ಈ ವಿಡಿಯೋನಲ್ಲಿ ನಾನು ಹೇಳ್ತೇನೆ ಈ ನ್ಯೂಸ್ ಯಾಕೆ ಇಂಪಾರ್ಟೆಂಟ್, ಯಾವ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ, ಟಾಪ್ 3 ಸ್ಟಾಕ್ಸ್ ಟು ವಾಚ್. ಸೊ ವಿಡಿಯೋನ ಫುಲ್ ನೋಡಿ, ಲಾಸ್ಟಲ್ಲಿ ಇಂಪಾರ್ಟೆಂಟ್ ಅಡ್ವೈಸ್ ಇದೆ. ಸೊ ನ್ಯೂಸ್ ಏನು? ಸೊ ರೀಸೆಂಟಾಗಿ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಇಂಡಿಯಾ ಸೂನ್ ಸೆಮಿಕಂಡಕ್ಟರ್ ಚಿಪ್ಸ್ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ. ಇದು ಪಾಸಿಬಲ್ ಆಗಬೇಕಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಟೆಸ್ಟಿಂಗ್, ಪ್ಯಾಕೇಜಿಂಗ್, ಡಿಸೈನ್ ಎಲ್ಲ ಇಂಡಿಯಾದಲ್ಲೇ ನಡೆಯಬೇಕು. ಇವತ್ತು ವರ್ಲ್ಡ್ ಸೆಮಿಕಂಡಕ್ಟರ್ ಸಪ್ಲೈಗೆ ಚೈನಾ, ತೈವಾನ್ ಮತ್ತು US ಮೇಲೆ ಡಿಪೆಂಡ್ ಆಗಿದೆ. ಬಟ್ ಈಗ ಇಂಡಿಯಾ ಸ್ಲೋಲಿ ಗ್ಲೋಬಲ್ ಸೆಮಿಕಂಡಕ್ಟರ್ ಸಪ್ಲೈ ಚೈನಲ್ಲಿ ಎಂಟ್ರಿ ಮಾಡಬೇಕಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕೆ ಇದು ದೊಡ್ಡ ನ್ಯೂಸ್? ಫ್ರೆಂಡ್ಸ್, ಸೆಮಿಕಂಡಕ್ಟರ್ ಅಂದರೆ ಜಸ್ಟ್ ಚಿಪ್ಸ್ ಅಲ್ಲ. ಈ ಚಿಪ್ಸ್ ಇಲ್ಲ ಅಂದರೆ ಮೊಬೈಲ್ ವರ್ಕ್ ಆಗಲ್ಲ, ನಮ್ಮಲ್ಲಿ ಇರೋ ಹ್ಯಾಂಡ್ಸೆಟ್ಸ್ ಯಾವುದು ನಿಮಗೆ ವರ್ಕ್ ಆಗೋದಿಲ್ಲ ವಿದೌಟ್ ಈ ಚಿಪ್ಸ್. ಪ್ಲಸ್ ನಿಮ್ಮದು ಕಾರ್ ಸ್ಟಾರ್ಟ್ ಆಗಲ್ಲ, ನಿಮ್ಮ TV, AC, ಲ್ಯಾಪ್ಟಾಪ್ ಇದೇನೂ ವರ್ಕ್ ಆಗಲ್ಲ. ಸೊ ಇಮ್ಯಾಜಿನ್ ಮಾಡಿ, ಇಂಡಿಯಾ ಈ ಫೀಲ್ಡಲ್ಲಿ ಲೀಡರ್ ಆದರೆ ನಿಮಗೆ ಜಾಬ್ ಕ್ರಿಯೇಷನ್ ಆಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಆಪರ್ಚುನಿಟಿ ನಿಮಗೆ ತುಂಬ ಸಿಗ್ತದೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗೆಳೆಯರೆ? ಬಿಸ್ನೆಸ್. ಕಂಪನಿಗಳ ಬಿಸ್ನೆಸ್ ಗ್ರೋ ಆದರೆ ಸ್ಟಾಕ್ ಮಾರ್ಕೆಟ್ ಗ್ರೋ ಆಗುತ್ತೆ. ಸೊ ಇದು ನಿಮಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೊಂದಿಗೆ. ನಾನು ನಿಮಗೆ ಡಿಸ್ಕ್ಲೇಮರ್ ಕೊಡ್ತೇನೆ, ಮುಂದೆ ತೋರಿಸೋ ಯಾವುದೇ ಸ್ಟಾಕ್ಗಳು ರೆಕಮೆಂಡೇಷನ್ ಅಲ್ಲ, ಕೇವಲ ಎಜುಕೇಷನ್ ಪರ್ಪಸಿಗೋಸ್ಕರ ನಾನಿದು ನಿಮಗೆ ವಿಡಿಯೋ ಮಾಡ್ತಿದ್ದೇನೆ. ಸೊ ಈಗ ನಾವು ನೋಡೋದಾದರೆ ಯಾವೆಲ್ಲ ಕಂಪನಿಗಳು ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದೆ. ಸೆಮಿಕಂಡಕ್ಟರ್ ತುಂಬ ದೊಡ್ಡ ಇಂಡಸ್ಟ್ರಿ. ನೋಡೋಣ ಕೆಲವು ಕಂಪನೀಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದು. ಮೊದಲು ನೋಡೋದಾದರೆ ಮಾಸ್ ಚಿಪ್ ಟೆಕ್ನಾಲಜೀಸ್. ಇದು ಸೆಮಿಕಂಡಕ್ಟರ್ ಡಿಸೈನ್ ಕಂಪನಿ. ಚಿಪ್ಸ್ ಡಿಸೈನ್, ಎಂಬೆಡೆಡ್ ಸಿಸ್ಟಮ್ಸ್, IoT ಇವೆಲ್ಲ ಮಾಸ್ ಚಿಪ್ ಸ್ಟ್ರೆಂತ್. ಇಂಡಿಯಾ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋ ಆದರೆ ಡಿಸೈನ್ ಕಂಪನೀಸ್ಗೆ ಡಿಮಾಂಡ್ ಮೊದಲು ಬರುತ್ತೆ. ಸೊ ಚಿಪ್ ಮಾಡಬೇಕಾದ್ರೆ ಫಸ್ಟ್ ಡಿಸೈನ್ ಮಾಡಬೇಕು. ಸೊ ಆ ಥರ ಡಿಸೈನ್ ಕಂಪನೀಸ್ಗೆ ಮೊದಲು ಡಿಮಾಂಡ್ ಬರ್ತದೆ. ಅದಕ್ಕೆ ಮಾಸ್ ಚಿಪ್ ಫ್ಯೂಚರಲ್ಲಿ ಸ್ಟ್ರಾಂಗ್ ಬೆನಿಫಿಟ್ ಪಡೆಯಬಹುದು. ಇವಾಗ ನಾವು ಸ್ವಲ್ಪ ಮಾಸ್ ಚಿಪ್ ಬಗ್ಗೆ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು, ಇದು ಕಂಪನಿಯ ವೆಬ್ಸೈಟ್. ಇದರಲ್ಲಿ ಸಹ ಅವರು ನಿಮಗೆ ಇಲ್ಲಿ ಹೇಳ್ತಿರೋದು ನೋಡಲಿಕ್ಕೆ ಕಂಡು ಬರ್ಬೋದು. ಇಸ್ ಎ ಲೀಡಿಂಗ್ ಸಿಲಿಕಾನ್ ಆ್ಯಂಡ್ ಪ್ರಾಡಕ್ಟ್ ಇಂಜಿನಿಯರಿಂಗ್ ಸರ್ವಿಸ್ ಕಂಪನಿ ವಿತ್ ಓವರ್ 2 decades ಆಫ್ ಎಕ್ಸ್ಪೀರಿಯನ್ಸ್. ಸೊ ಈ ಕಂಪನಿ ಆಲ್ರೆಡಿ ನಿಮಗೆ ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದೆ. ಪ್ಲಸ್ ಇವರ ಹತ್ರ ಮೋರ್ ದೆನ್ 2 decades ಇದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಕಂಪನಿ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋದಾದರೆ ನೀವು ನೋಡ್ಬೋದು, ಕಂಪನಿದು ನಿಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೇವಲ 3,900 ಕೋಟಿವರೆಗೆ ಸಿಗ್ತದೆ. ಅಂದರೆ ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಲಿಕ್ಕೆ ಸಿಗ್ತದೆ. ತುಂಬ ರಿಸ್ಕಿ ಕಂಪನಿ ಗೆಳೆಯರೆ ನೋಡಲಿಕ್ಕೆ ಸಿಗ್ತದೆ. ಸ್ಮಾಲ್ ಕ್ಯಾಪಲ್ಲಿ ವಾಲಿಟಿಲಿಟಿ ಜಾಸ್ತಿ ಇರ್ತದೆ. ಹಾಗೆ ಕಂಪನಿಯ ನಾವು ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ಈಗ ನೀವು ಇಲ್ಲಿ ನೋಡ್ಬೋದು, ಕಂಪನಿ ನೀವು ಮೊದಲು ಲಾಸಲ್ಲಿತ್ತು, 10 ಕೋಟಿ, 5 ಕೋಟಿ ಹಾಗೆಲ್ಲ ಲಾಸ್ ಬರ್ತಾ ಇತ್ತು. ಆಮೇಲೆ ಈಗ ನೀವು ನೋಡ್ಬೋದು ಕ್ರಮೇಣ 2022 ನಂತರ ಕಂಪನಿಯಲ್ಲಿ ಸ್ವಲ್ಪ ಪ್ರಾಫಿಟ್ ಇದೆ. 6 crore, 10 crore, ಈಗ 33 crore. ಈಗ ಈ ಬರುವ ಇಯರಲ್ಲಿ ಅವರು 43ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ನಿಮಗೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ನೀವು ಪ್ರಮೋಟರ್ ಹೋಲ್ಡಿಂಗ್ ನೋಡೋದಾದರೆ ಇಲ್ಲಿ ನಿಮಗೆ ಪ್ರಮೋಟರ್ ಹೋಲ್ಡಿಂಗ್ ನೋಡಲಿಕ್ಕೆ ಸಿಗ್ತದೆ. ಮೊದಲು 55% ಇತ್ತು, ಇವಾಗ ಕ್ರಮೇಣ ಅವ್ರು ಕಮ್ಮಿ ಮಾಡ್ತಾ ಇದ್ದಾರೆ. ಕಮ್ಮಿ ಮಾಡಿ 41%ವರೆಗೆ ಬಂದಿದ್ದಾರೆ. ಕಮ್ಮಿ ಮಾಡೋದು ಯಾಕೆಂದ್ರೆ ಹೇಳಿದರೆ ಮೇ ಬಿ ಅವರಿಗೆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಹಾಗೆ ಅವರು ಸ್ಟೇಕ್ನ ಸೇಲ್ ಮಾಡ್ತಿದ್ದಾರೆ, ಮಾರ್ಕೆಟಲ್ಲಿ ತೆಗಿತಿದ್ದಾರೆ. ಸೊ ಅವರಿಗೆ ಇನ್ವೆಸ್ಟ್ಮೆಂಟ್ ಬರಲಿ ಅಂತೇಳಿ. FIs ನಿಮಗೆ ಆಲ್ಮೋಸ್ಟ್ ಇಲ್ಲ ಹೇಳ್ತಾರಲ್ಲ, ಆ ಥರ ಇದ್ದಾರೆ. 1%ಗಿಂತ ಕೆಳಗಿದ್ದಾರೆ. ಪಬ್ಲಿಕ್ ಮಾತ್ರ ತುಂಬ ಜಾಸ್ತಿ ಇದ್ದಾರೆ. ಹಾಗಾಗಿ ಈ ಕಂಪನಿ ನಿಮಗೆ ತುಂಬ ರಿಸ್ಕಿ ಸಿಗ್ತದೆ ನೋಡಲಿಕ್ಕೆ. ಬಿಸ್ನೆಸ್ ವೈಸ್ ಅಲ್ಲ, ಸ್ಟಾಕ್ ಪ್ರೈಸ್ ವಾಲಿಟಿಲಿಟಿಯಲ್ಲಿ ನಿಮಗೆ ತುಂಬ ಜಾಸ್ತಿ ನೋಡಲಿಕ್ಕೆ ಸಿಗ್ಬೋದು. ಇದರ ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟ್ ಕಂಪನಿ ಗೆಳೆಯರೆ, ಅದು ಕೈನ್ಸ್ ಟೆಕ್ನಾಲಜಿ. ಇದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಚಿಪ್ಸ್ ಅಸೆಂಬ್ಲಿ ಸೈಡಲ್ಲಿ ವರ್ಕ್ ಮಾಡುತ್ತೆ. ಗೌರ್ಮೆಂಟ್ ಮೇಕ್ ಇನ್ ಇಂಡಿಯಾ ಪುಷ್ ಮಾಡಿದರೆ ಕೈನ್ಸ್ಗೆ ಡೈರೆಕ್ಟ್ ಅಡ್ವಾಂಟೇಜ್ ಸಿಗುತ್ತೆ. ಎಸ್ಪೆಷಲಿ ಆಟೋಮೋಟಿವ್ ಮತ್ತು ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಬೆನಿಫಿಟ್ ಈ ಕಂಪನಿಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಈ ಕಂಪನಿ ಬಗ್ಗೆ ನೋಡೋದಾದರೆ ನೀವು ಅವ್ರ ವೆಬ್ಸೈಟಲ್ಲಿ ಹೋದರೆ ಸಹ ನಿಮಗೆ ಡೀಟೇಲ್ಸ್ ನೋಡಲಿಕ್ಕೆ ಸಿಗ್ತದೆ. ಲೀಡಿಂಗ್ ಎಂಡ್ ಟು ಎಂಡ್ LOT ಸೊಲ್ಯೂಷನ್ಸ್ ಎನೇಬಲ್ಡ್ ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಯರ್. ಸೊ ಈಗ ನಾನು ಹೇಳಿದಾಗೆ ಇದೊಂದು ನಿಮಗೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಚಿಪ್ ಅಸೆಂಬ್ಲಿ ಸೈಡಲ್ಲಿ ಇದು ಕಂಪನಿ ವರ್ಕ್ ಮಾಡ್ತದೆ. ಸೊ ಕಂಪನಿಯ ಸ್ವಲ್ಪ ಡೀಟೇಲ್ ಆಗಿ ನಾವು ನಿಮಗೆ ನೋಡೋದಾದರೆ ಕಂಪನಿ ಸಹ ನಿಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ
ಮಾಸ್ಟಿಪ್ಗಿಂತ ದೊಡ್ಡದೇ ನೋಡಲಿಕ್ಕೆ ಸಿಗ್ತದೆ. ಅರೌಂಡ್ 27,000 crores ನೋಡಲಿಕ್ಕೆ ಸಿಗ್ತದೆ. ಸೊ ಇದೊಂದು ಮಿಡ್ ಆ್ಯಂಡ್ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಕಂಪನಿದು ನಾವು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ವಲ್ಪ ನೋಡೋದಾದರೆ ಕಂಪನಿ ಹೇಗೆ ಅರ್ನ್ ಮಾಡ್ತಾ ಇದೆ, ಪ್ರಾಫಿಟ್ಸ್ ಇದೆಯಾ ಏನು ಹೇಗೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಮೊದಲು ಕಂಪನಿ ಆಲ್ಮೋಸ್ಟ್ ನಿಮಗೊಂದು ಕೇವಲ 10 crores ಅರ್ನ್ ಮಾಡ್ತಿತ್ತು ಬ್ಯಾಕ್ ಇನ್ ಇಯರ್ ನಿಮಗೆ 2019. ಸೊ ಕಂಪನಿ ನಿಮಗೆ ರೀಸೆಂಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ದು. ಸೊ 10 crores ಪ್ರಾಫಿಟ್ ಇತ್ತು. ಆಮೇಲೆ 9 ಆಯಿತು, 10 ಆಯಿತು, 42, 95, 183, ಈಗ 293 ನಿಮಗೆ ಪ್ರಾಫಿಟ್ ನೋಡಲಿಕ್ಕೆ ಸಿಗ್ತಾ ಇದೆ ಮಾರ್ಚ್ 2025 ಫೈನಾನ್ಷಿಯಲ್ ಇಯರಲ್ಲಿ. ಸೊ ನಿಮಗೆ ಪ್ರಾಫಿಟ್ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ನೋಡೋದಾದ್ರೆ ಕೆಳಗಡೆ, ಯಾಕೆಂದರೆ ಅದು ಸಹ ನಮಗೆ ತುಂಬ ಇಂಪಾರ್ಟೆಂಟ್. ಈಗ ನಾವು ಫಂಡಮೆಂಟಲ್ಸ್ ನೋಡೋದಾದರೆ ಮೊದಲು 63% ಇತ್ತು, ಕ್ರಮೇಣ ಕಡಿಮೆ ಆಗಿ 53% ಬಂದಿದೆ. ಹಾಗೆ FIs ಮತ್ತು DSI ಕಂಪನಿಯಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾರೆ. ಹಾಗೂ ಪಬ್ಲಿಕ್ಸ್ ಅರೌಂಡ್ 12% ನೋಡಲಿಕ್ಕೆ ಸಿಗ್ತಾ ಇದ್ದಾರೆ. ಸೊ ಈಗ FIs ಮತ್ತು DIs ಇದೆ ಅಂತ ಹೇಳಿದ ಕೂಡಲೇ ಪಬ್ಲಿಕ್ಲಿ ಬ್ಲೈಂಡ್ಲಿ ಪರ್ಚೇಸ್ ಮಾಡೋದಲ್ಲ ಗೆಳೆಯರೆ. ನಾವು ಕಂಪನಿ ಬಗ್ಗೆ ಸ್ಟಡಿ ಮಾಡಬೇಕು, ಕಂಪನಿಯ ಸ್ಟಾಕ್ ಪ್ಯಾಟರ್ನ್ ನೋಡಬೇಕು, ಯಾವ ಥರ ಅದು ಬಿಹೇವ್ ಮಾಡ್ತಿದೆ ಅಂತ ಹೇಳಿದರೆ. ಸೊ ಕೈನ್ಸ್ ಟೆಕ್ನಾಲಜಿ ಬಗ್ಗೆ ಮತ್ತೊಂದು ವಿಷಯ ಹೇಳೋದಾದರೆ ನೀವು ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಸ್ವಲ್ಪ ಗವರ್ನೆನ್ಸ್ ಇಶ್ಯೂಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಟ್ರೇಡರ್ಸ್ ಇಗ್ನೋರ್ ಕೈನ್ಸ್ ಟೆಕ್ನಾಲಜಿ ಕ್ಲಾರಿಫಿಕೇಶನ್ ಆನ್ ಗವರ್ನೆನ್ಸ್ ಕನ್ಸರ್ನ್ ಆಸ್ ಶೇರ್ ಕ್ರ್ಯಾಶ್ ಆಫ್ಟರ್ ಅನದರ್ 6%. ಸೊ ಇದರಲ್ಲಿ ನಿಮಗೆ ಸ್ವಲ್ಪ ಗವರ್ನೆನ್ಸ್ ಇಶ್ಯೂಸ್ ಬಂದಿದೆ. ಸೊ ಇದೆಲ್ಲ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಗೆಳೆಯರು. ಇದನ್ನೆಲ್ಲ ನಾವು ಮೊದಲೇ ನೋಡಬೇಕಾಗ್ತದೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವ ಮೊದಲು. ಸೊ ಇದೊಂದು ಕಂಪನಿಯ ಬಗ್ಗೆ ನಿಮಗೆ ಸ್ವಲ್ಪ ಹೈಲೈಟ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಕೈನ್ಸ್ ಟೆಕ್ನಾಲಜಿ ಆದ ನಂತರ ನಿಮಗೆ ಡಿಕ್ಸಾನ್ ಟೆಕ್ನಾಲಜೀಸ್. ಸೊ ಡಿಕ್ಸಾನ್ ಟೆಕ್ನಾಲಜೀಸ್ ಈಗ ನಾವು ನೋಡೋದಾದರೆ ಇದು ನಿಮಗೆ ಇಂಡಿಯಾದ ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಲ್ಲಿ ಇದು ಒಂದು. TV, ಮೊಬೈಲ್ಸ್, ಅಪ್ಲಯನ್ಸ್ ಎಲ್ಲ ಇದೇ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಸೆಮಿಕಂಡಕ್ಟರ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದರೆ ಡಿಕ್ಸಾನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ನಾನು ನಿಮಗೆ ಫಸ್ಟ್ ಹೇಳಿದಾಗೆ ಈ ಚಿಪ್ಸ್ ಎಲ್ಲ ಪ್ರಾಡಕ್ಟ್ಸಲ್ಲಿ ಸಹ ಯೂಸ್ ಆಗ್ತದೆ. ಮೊಬೈಲ್ ಆಗಲಿ, ನಿಮ್ಮದು TVs ಆಗಲಿ, ಲ್ಯಾಪ್ಟಾಪ್ ಆಗಲಿ, ಇಲ್ಲ ಕಾರ್ ಆಗಲಿ, ಸೊ ಎಲ್ಲದರಲ್ಲಿ ಇದು ಯೂಸ್ ಆಗ್ತದೆ. ಸೊ ಇದರ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಜಾಸ್ತಿ ಆದರೆ ಈ ಕಂಪನಿಗೆ ಡೈರೆಕ್ಟ್ ಬೆನಿಫಿಟ್ ಇದೆ. ಯಾಕಂದರೆ ಇದು ಮ್ಯಾನುಫ್ಯಾಕ್ಚರ್ ಮಾಡೋದೇ TV, ಮೊಬೈಲ್ಸ್, ಅಪ್ಲಯನ್ಸ್ ಅಂತ ಇದರಲ್ಲಿ ನಿಮಗೆ ಜಾಸ್ತಿ ಈ ಕಂಪನಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಈ ಕಂಪನಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈಗ ನೀವು ನೋಡೋದಾದರೆ ಆಲ್ಮೋಸ್ಟ್ 75,000 crores ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಇದು ತುಂಬ ದೊಡ್ಡ ಗಾತ್ರದ ಕಂಪನಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೂ ಕಂಪನಿದು ನಾವು ನಿಮಗೆ ಸ್ವಲ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸೋದಾದರೆ ಇಲ್ಲಿ ನೀವು ನೋಡ್ಬೋದು. ಕಂಪನಿ ನಿಮಗೆ ಮೊದಲಿಂದಲೇ ನಿಮಗೆ ಪ್ರಾಫಿಟೇಬಲ್ ನೋಡಲಿಕ್ಕೆ ಸಿಗ್ತಾ ಇದೆ. 2014 ನೋಡ್ಬೋದು 14 ಕೋಟಿ 13 ಕೋಟಿ ಹಾಗೆ ನಿಮಗೆ ಪ್ರಾಫಿಟ್ಸ್ ಆಗ್ತಾಯಿತ್ತು. ಆಮೇಲೆ ನೋಡ್ಬೋದು ನೀವು 2 ಡಿಜಿಟಿಂದ 3 ಡಿಜಿಟಿಗೆ ಬಂತು ಪ್ರಾಫಿಟ್, 120, 160 crore. ಈಗ ನಿಮಗೆ 3 ಡಿಜಿಟಿಂದ 4 ಡಿಜಿಟ್ವರೆಗೆ ಹೋಗಿದೆ. ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ 1,200 crores ನಿಮಗೆ ಪ್ರಾಫಿಟ್ ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಒಳ್ಳೆ ಜಂಪ್ ನಿಮಗೆ ಪ್ರಾಫಿಟಲ್ಲಿ ಸಹ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ನಾವು ನಿಮಗೆ ಪ್ರಮೋಟರ್ ಹೋಲ್ಡಿಂಗ್ ನೋಡೋದಾದರೆ ಕೆಳಗಡೆ ಹೋಗಿ ನೀವು ನೋಡ್ಬೋದು. ಇಲ್ಲಿ ಪ್ರಮೋಟರ್ಸ್ ಆಲ್ಮೋಸ್ಟ್ ನಿಮಗೆ ಮೊದಲು ನಿಮಗೆ 34% ಇದ್ದರು, ಈಗ ಒಂದು 28% ಬಂದಿದ್ದಾರೆ. 28, 29 ಅಂತ ಹೇಳ್ಬೋದು ರೌಂಡ್ ಫಿಗರ್ ಆಗಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಇವರು ಕಡಿಮೆ ಮಾಡಿದ್ದಾರೆ. ಆದರೆ ಹಾಗೂ ನಿಮಗೆ FIs ಮತ್ತು DIs ಒಳ್ಳೆ ಸ್ಟ್ರಾಂಗ್ ಆಗಿದ್ದಾರೆ, ಪಬ್ಲಿಕ್ಸ್ ಇಲ್ಲಿ ನಿಮಗೆ ಒಳ್ಳೆ ಸ್ಟ್ರಾಂಗ್ ಇದ್ದಾರೆ. ಸೊ ಒಂದು ಬ್ಯಾಲೆನ್ಸ್ಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಪ್ರಮೋಟರ್ ಸ್ವಲ್ಪ ಕಂಪನಿಯಲ್ಲಿ ಜಾಸ್ತಿ ಇದ್ದರೆ ಅದು ಸ್ವಲ್ಪ ನಿಮ್ಗಂತ ಹೇಳ್ಬೋದು. ಒಂದು ಅಡ್ವಾಂಟೇಜ್ ಏನಂದರೆ ಅವರು ಏನೂ ಆ ಥರ ಡಿಸಿಷನ್ ತಗೊಳ್ಳೋದಿಲ್ಲ. ಯಾಕೆಂದರೆ ತಗೊಂಡ್ರೆ ಅವರೇ ಕ್ಯಾಪಿಟಲ್ ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅವರು ಸ್ವಲ್ಪ ಕಂಪನಿಯಲ್ಲಿ ಯಾವುದೇ ಡಿಸಿಷನ್ ತೊಗೊಂಡ್ರೆ ಸ್ವಲ್ಪ ಒಳ್ಳೆ ಡಿಸಿಷನ್ ತಗೊಳ್ತಾರೆ. ಸೊ ಯಾವತ್ತೂ ನಾವು ಕಂಪನಿನ ಏಮ್ ಮಾಡಬೇಕು ಅರೌಂಡು 40-50% ಮೇಲೆ ಪ್ರಮೋಟರ್ ಹೋಲ್ಡಿಂಗ್ ಇದ್ದರೆ ಟ್ರೈ ಮಾಡಲಿಕ್ಕೆ ಆ್ಯಸ್ ಅ ಪಬ್ಲಿಕ್ ಇನ್ವೆಸ್ಟರ್. ಆದರೆ ಈ ಥರ ಗ್ರೋಯಿಂಗ್ ಇಂಡಸ್ಟ್ರಿಯಲ್ಲಿ ಪ್ರಮೋಟರ್ ಸೆಕ್ಟರ್ ನಿಮಗೆ ಕಡಿಮೆನೇ ಇರ್ತದೆ. ಯಾಕಂದರೆ ಅವ್ರ ಸ್ಟೇಕ್ ಸೇಲ್ ಮಾಡಿ ಕ್ಯಾಪಿಟಲ್ ಗೇನ್ ಮಾಡ್ತಾರೆ. ಕ್ಯಾಪಿಟಲ್ ಗೇನ್ ಮಾಡಿ ಅವ್ರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದೊಂದು ಪಾಯಿಂಟ್ ನಿಮಗೆ ನೋಡಲಿಕ್ಕೆ ಇಲ್ಲಿ ಸಿಗ್ತದೆ. ಹಾಗೆ ನಾನು ಕೆಲವು ವಿಷಯ ಹೇಳೋದಾದರೆ ಈ ಥರ 3 ಕಂಪನಿನ ನಿಮಗೆ ತೋರಿಸಿದೆ. ಇದರ ಅರೌಂಡ್ ಕೆಲವು ರಿಸ್ಕ್ ಸಹ ಇರ್ತದೆ. ಫ್ರೆಂಡ್ಸ್, ಆನೆಸ್ಟಾಗಿ ನಾನು ನಿಮಗೆ ಹೇಳಬೇಕಾದ್ರೆ ಸೆಮಿಕಂಡಕ್ಟರ್ ಸೆಕ್ಟರ್ ಓವರ್ನೈಟ್ ಸಕ್ಸಸ್ ಅಲ್ಲ. ಇದು ನಿಮಗೆ ಇವತ್ತು ಅವ್ರು ಹೇಳಿದ್ರು ನಾಳೆನೇ ಗ್ರೋ ಆಗೋದು ಆ ಥರ ಆಗೋದಿಲ್ಲ. ಇದಕ್ಕೆ ಟೈಮ್ ಬೇಕು, ಗೌರ್ಮೆಂಟ್ ಸಪೋರ್ಟ್ ಬೇಕು, ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಬೇಕು. ಸೊ ಇದೆಲ್ಲ ಆದ ನಂತರ ನಿಮಗೆ ಈ ಸೆಕ್ಟ್ರಲ್ಲಿ ಸ್ವಲ್ಪ ಈ ಥರ ಇದು 3 ಕಂಬೈನ್ ಆದರೆ ಮಾತ್ರ ಈ ಸೆಕ್ಟರ್ ಇಂಡಿಯಾದಲ್ಲಿ ಗ್ರೋ ಆಗ್ಬೋದು. ಸೊ ಪ್ಲೀಸ್ ಇಮೋಷನಲ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಪ್ರಾಪರ್ ರಿಸರ್ಚ್ ಮಾಡಿ, ಲಾಂಗ್ ಟರ್ಮ್ ಬಗ್ಗೆ ಥಿಂಕ್ ಮಾಡಿ ಆಮೇಲೆ ನಿಮ್ಮ ಡಿಸಿಷನನ್ನು ತಗೊಳ್ಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸ್ತಾ ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಯಾವ ಸ್ಟಾಕ್ ಮೇಲೆ ನಿಮಗೆ ವಿಡಿಯೋ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಈ ಥರ ಪವರ್ಫುಲ್ ಕಂಟೆಂಟನ್ನು ಇನ್ನು ಮುಂದೆ ತರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.